ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಹಲವು ಯೋಜನೆಗಳು ಹಾಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಒಂದು ಬದಲಾವಣೆಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ನಾನು ನಿಮಗೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಹೋಗ್ತಿದ್ದೀನಿ. ಇದೀಗ ಬಿಪಿಎಲ್ ರೇಷನ್ ಕಾರ್ಡ್ಗೆ ಕಾಯ್ತಿರುವಂತಹ ಸಾಕಷ್ಟು ಸಾರ್ವಜನಿಕರಿಗೆ ಒಂದು ಮಹತ್ವದ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಪಡೆಯಬಹುದಾಗಿದೆ. ಹೌದು, ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತೇನೆ. ಮೊದಲನೇದಾಗಿ, ಈಗಾಗಲೇ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯೋಕೆ ಕಾಯ್ತಿರುವಂತಹ ಸಾಕಷ್ಟು ಜನರಿಗೂ ಸಹ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಬಿಪಿಎಲ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತಾರೆ. ಇದುವರೆಗೂ ಸಹ ಅಪ್ಲೈ ಮಾಡಿದ್ರು ಸಹ ಇದುವರೆಗೂ ಸಹ ಬಿಪಿಎಲ್ ಕಾರ್ಡ್ ಬಂದಿರೋದಿಲ್ಲ. ಅದಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿಯನ್ನ ಕೊಡ್ತೇನೆ. ಇನ್ನು ಎರಡನೇದಾಗಿ, ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದ್ರೆ ಮತ್ತೆ 45 ದಿನದೊಳಗೆ ಅದನ್ನ ಅಪ್ಲೈ ಮಾಡೋ ಮೂಲಕ ಮತ್ತೆ ಪಡಿಬಹುದಾಗಿದೆ. ಇನ್ನೊಂದು ಮಹತ್ವದ ಅಂಶ ಅಂದ್ರೆ ಪಡಿತರ ಚೀಟಿ ತಿದ್ದುಪಡಿಗೂ ಸಹ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ರಾಜ್ಯದ ಜನತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಈಗಾಗಲೇ ಭರ್ಜರಿ ಸಿಹಿ ಸುದ್ದಿಯೊಂದನ್ನ ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಹೊಸ ಬಿಪಿಎಲ್ ಪಡಿತರ ಚೀಟಿದಾರರು ಅರ್ಜಿಯನ್ನ ಸಲ್ಲಿಸಿ ಒಂದು ಬಿಪಿಎಲ್ ಕಾರ್ಡ್ಗೆ ಲಕ್ಷಾಂತರ ಕುಟುಂಬಗಳು ಕಾಯ್ತಾ ಇದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಒಂದು ಮಹತ್ವದ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದಂತಹ 2,95,000 ಅರ್ಜಿಗಳು ವಿಲೇವಾರಿ ಆಗಿರುವಂತಹ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಒಟ್ಟು 3,96,000 ಅರ್ಜಿಗಳ ಪೈಕಿ ಈಗಾಗಲೇ ಬಹುಪಾಲು ಅರ್ಜಿಗಳು ಅಂದ್ರೆ 2,95,000 ಅರ್ಜಿಗಳನ್ನ ಈಗಾಗಲೇ ಪರಿಶೀಲಿಸಿ ವಿಲೇವಾರಿಯನ್ನ ಮಾಡಲಾಗಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಕೆಎಚ್ ಮುನಿಯಪ್ಪ ಅವರು ನೀಡಿರುವಂತದ್ದು. ಈಗಾಗಲೇ ಬಾಕಿ ಇರುವಂತಹ ಉಳಿದ ಅರ್ಜಿಗಳನ್ನ ಮುಂದಿನ ತಿಂಗಳ ಒಳಗಾಗಿ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಸಹ ಏನು ಅಧಿಕಾರಿಗಳಿಗೆ ಕೆಎಚ್ ಮುನಿಯಪ್ಪ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಲ್ಲದೆ ಅನರ್ಹ ಕಾರ್ಡ್ಗಳನ್ನ ಎಪಿಎಲ್ಗೆ ವರ್ಗಾಯಿಸಿ ನೈಜ ಬಡವರಿಗೆ ಬಿಪಿಎಲ್ ಕಾರ್ಡ್ ನೀಡಲಾಗುತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ಏನು ಕೆಎಚ್ ಮುನಿಯಪ್ಪ ಅವರು ನೀಡಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಜನ ಬಹುದಿನಗಳಿಂದ ರೇಷನ್ ಕಾರ್ಡ್ಗೆ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು, ಕಾಯ್ತಾ ಇದ್ರು. ಆದ್ರೆ ಅರ್ಜಿ ವಿಲೇವಾರಿಗಳು ಸಹ ತಡ ಆಗ್ತಾ ಇದೆ ಎನ್ನುವಂತ ವಿಚಾರವಾಗಿ ಸಹ ಸಾಕಷ್ಟು ಪ್ರಶ್ನೆಗಳು ಸಹ ಉದ್ಭವ ಆಗಿದ್ವು. ಹೀಗಾಗಿ ಏನು ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಸಹ ಈ ಬಗ್ಗೆ ಚರ್ಚೆ ಆಗಿತ್ತು. ಹೀಗಾಗಿ ಕೆಎಚ್ ಮುನಿಯಪ್ಪ ಅವರು ಏನು ಬಿಪಿಎಲ್ ಕಾರ್ಡ್ ಗಾಗಿ ಕಾಯ್ತಾ ಇರುವಂತಹ ಸಾಕಷ್ಟು ಜನರಿಗೂ ಸಹ ಈಗಾಗಲೇ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇದು ಮೊದಲನೇ ಒಂದು ಮಾಹಿತಿ ಆದ್ರೆ, ಇನ್ನು ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಆ ಒಂದು ರೇಷನ್ ಕಾರ್ಡ್ ಅನ್ನ 45 ದಿನಗಳ ಒಳಗೆ ತಪ್ಪದೇ ಈ ಒಂದು ಕೆಲಸವನ್ನ ಮಾಡಿದ್ರೆ ಮತ್ತೆ ಪಡಿಬಹುದಾಗಿದೆ. ಪಡಿತರ ಚೀಟಿಯಲ್ಲಿ ಅರ್ಹರ ಒಂದು ಹೆಸರು ಡಿಲೀಟ್ ಆಗಿದ್ರೆ ತಕ್ಷಣವೇ 45 ದಿನದ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ ನಂತರ ಪರಿಶೀಲಿಸಿ ಆದ್ಯತೆಯ ಒಂದು ಪಡಿತರ ಚೀಟಿಯನ್ನ ಹೊಂದಲು ನಿಯಮಾನುಸಾರ ಅರ್ಹರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಮಾನದಂಡಗಳು ಸಹಜವಾಗಿ ಇದ್ದೇ ಇರುತ್ತೆ. ಹೆಸರು ತಿದ್ದುಪಡಿ ಇರಬಹುದು, ಹೆಸರು ಸೇರ್ಪಡೆ ಇರಬಹುದು ಸಹ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದ ಸಾಕಷ್ಟು ಅವಕಾಶವನ್ನು ಸಹ ಈಗಾಗಲೇ ಕೊಡಲಾಗಿದೆ. ಈ ರೀತಿ ತಾತ್ಕಾಲಿಕವಾಗಿ ಆದ್ಯತೆತರ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಲಾದಂತಹ ಪಡಿತರ ಚೀಟಿದಾರರ ಆದ್ಯತಾ ಪಡಿತರ ಚೀಟಿ ಹೊಂದಲು ಅರ್ಹರಾಗಿದ್ದಲ್ಲಿ 45 ದಿನಗಳ ಒಳಗೆ ಅಗತ್ಯ ದಾಖಲೆಯೊಂದಿಗೆ ಸಂಬಂಧಪಟ್ಟಂತಹ ತಮ್ಮ ಒಂದು ತಾಲೂಕಿನ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ ನಂತರ ಆ ಒಂದು ಮನವಿಯನ್ನ ಪರಿಶೀಲಿಸಿದ ನಂತರ ಪಡಿತರ ಚೀಟಿ ಹೊಂದಲು ಅರ್ಹರಾಗಿರ್ತಾರೆ. ಇನ್ನು ಮೂರನೇ ಒಂದು ಅಂಶ ಏನಪ್ಪಾ ಅಂದ್ರೆ, ಪಡಿತರ ಚೀಟಿಯಲ್ಲಿ ಹೆಸರು ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಪ್ರಮುಖವಾಗಿ ರೇಷನ್ ಕಾರ್ಡ್ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ. ಇದು ಕೇವಲ ರೇಷನ್ ಕಾರ್ಡ್ ಪಡೆಯೋಕೆ ಮಾತ್ರ ಅಲ್ಲದೆ ಕೆಲವೊಂದು ಸರ್ಕಾರಿ ಸೌಲಭ್ಯಗಳಲ್ಲಿ ಅರ್ಜಿ ಸಲ್ಲಿಸಲು ಸಹ ಸಾಕಷ್ಟು ಅತ್ಯಗತ್ಯವಾಗಿದೆ. ಹೀಗಾಗಿ ಕೆಲವೊಂದು ತಪ್ಪುಗಳನ್ನ ಆಗಿರ್ತವೆ ರೇಷನ್ ಕಾರ್ಡ್ ಅಲ್ಲಿ. ಹೆಸರು ಬದಲಾವಣೆ ಇರಬಹುದು, ಇದೇ ರೀತಿ ಕೆಲವೊಬ್ಬರ ಹೆಸರು ಸೇರ್ಪಡೆ ಆಗಿರ್ಬೋದು. ಹೀಗಾಗಿ ಹೆಸರನ್ನ ಏನು ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ.
ಅಲ್ಲದೆ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆಯುವಂತಹ ಒಂದು ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಎಪಿಎಲ್ಗೆ ವರ್ಗಾಯಿಸುವ ಕಾರ್ಯವನ್ನು ಸಹ ಈಗಾಗಲೇ ಆಹಾರ ಇಲಾಖೆ ಮಾಡುವಂತ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಇದರ ಬೆನ್ನಲ್ಲೇ ಅರ್ಹರ ಬಳಿಯ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎನ್ನುವಂತ ಒಂದು ಆರೋಪಗಳು ಸಹ ಕೇಳಿ ಬಂದಿತ್ತು. ಇದಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನ ನೀಡುವ ಮೂಲಕ ಹಲವು ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇನ್ನು ಅರ್ಹರ ಬಳಿ ಇರುವಂತಹ ಒಂದು ಬಿಪಿಎಲ್ ಕಾರ್ಡ್ ಇನ್ ಕೇಸ್ ರದ್ದಾಗಿದ್ರೆ ಅಂತವರು ತಮ್ಮ ತಾಲೂಕಿನ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿ ಒಂದು ವೇಳೆ ಅರ್ಹರೆಂದು ಸಾಬೀತಾದ್ರೆ ಮತ್ತೆ ಸಹ ನಾವು ಬಿಪಿಎಲ್ ಕಾರ್ಡ್ನ 45 ದಿನಗಳ ಒಳಗೆ ಪಡಿಬಹುದಾಗಿದೆ. ಇದರ ನಡುವೆ ಕೆಲವೊಂದು ಗೊಂದಲಗಳು ಸಹಜವಾಗಿ ಇದ್ದೇ ಇರುತ್ತೆ. ಎಲ್ಲಾ ಕಾರ್ಡುದಾರರಿಗೆ ಗುಡ್ ನ್ಯೂಸ್ ಒಂದನ್ನು ಸಹ ಈಗಾಗಲೇ ಪಡಿತರ ತಿದ್ದುಪಡಿಗೆ ಸಂಬಂಧಿಸಿದಂತೆ ಅವಕಾಶವನ್ನು ಸಹ ಈಗಾಗಲೇ ರಾಜ್ಯ ಸರ್ಕಾರ ಕಲ್ಪಿಸಿರುವಂತದ್ದು. ಹಾಗಾದ್ರೆ ಎಲ್ಲೆಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು 1, ಗ್ರಾಮ್ 1 ಮತ್ತು ಸೈಬರ್ ಸೆಂಟರ್ಗಳಲ್ಲಿ ಸಹ ನಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನು ಏನೆಲ್ಲ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂದ್ರೆ ಹೆಸರು ತಿದ್ದುಪಡಿ, ಹೆಸರು ಸೇರ್ಪಡೆ, ಹೆಸರು ತೆಗೆದುಹಾಕುವಿಕೆ, ವಿಳಾಸ ಬದಲಾವಣೆ, ಫೋಟೋ ಬದಲಾವಣೆ, ಏನು ಪ್ರಮುಖ ಮುಖ್ಯಸ್ಥ ಅಂದ್ರೆ ಕುಟುಂಬದ ಪ್ರಮುಖ ಮುಖ್ಯಸ್ಥರ ಒಂದು ಬದಲಾವಣೆ, ನ್ಯಾಯಬೆಲೆ ಅಂಗಡಿ ಬದಲಾವಣೆ, ಅದಲ್ಲದೆ ಫೋಟೋ ಬದಲಾವಣೆಗೂ ಸಹ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಒಂದು ದಾಖಲೆಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ ಏನು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದಲ್ಲದೆ ಸದಸ್ಯರ ಜಾತಿ ಮತ್ತು ಆದಾಯ 6 ವರ್ಷ ಮೇಲ್ಪಟ್ಟವರಿಗೆ, ಜನನ ಪ್ರಮಾಣ ಪತ್ರ 6 ವರ್ಷ ಒಳಗಿನ ಮಕ್ಕಳಿಗಿದ್ದರೆ, ಇನ್ನು ಪತ್ನಿಯ ಹೆಸರು ಸೇರ್ಪಡೆಗೆ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ. ಮದುವೆ ಪ್ರಮಾಣ ಪತ್ರ ಮತ್ತೆ ಪೋಷಕರ ಪಡಿತರ ಚೀಟಿ ಬಹುಮುಖ್ಯವಾಗಿ ಬೇಕೇ ಬೇಕು. ಇನ್ನು ಮಗುವಿನ ಹೆಸರು ಸೇರ್ಪಡೆಗೆ ಬೇಕಾದಂತಹ ದಾಖಲೆಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತೆ ಪೋಷಕರ ಆಧಾರ್ ಕಾರ್ಡ್ ಬಹುಮುಖ್ಯವಾಗಿ ಬೇಕಾಗುತ್ತೆ. ಇದಿಷ್ಟು ಬಿಪಿಎಲ್ ಕಾರ್ಡ್ಗೆ ಸಂಬಂಧಿಸಿದಂತ ಒಂದು ಮಹತ್ವದ ಮಾಹಿತಿ ಅಂತಾನೆ ಹೇಳ್ಬೋದು. ಈಗಾಗಲೇ ಹೊಸ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ಸಹ ಸಾಕಷ್ಟು ನಿರೀಕ್ಷೆಯಿಂದ ಕಾದು ಕುಳಿತಿದ್ದಾರೆ. ಏನಾದ್ರೂ ರಾಜ್ಯ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಅದಲ್ಲಿ ಸಾಕಷ್ಟು ಜನ ಅರ್ಜಿ ಸಲ್ಲಿಸುವವರು ಸಹ ಕಾದು ಕುಳಿತಿದ್ದಾರೆ. ಇದಿಷ್ಟು ಬಿಪಿಎಲ್ ರೇಷನ್ ಕಾರ್ಡ್ ಪಡೆಯೋದು ಹೇಗೆ ಮತ್ತೆ ತಿದ್ದುಪಡಿಗೆ ಸಂಬಂಧಿಸಿದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಮತ್ತೆ ನಿಮಗೆ ಯಾವ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಬೇಕು ಎನ್ನುವಂತ ಒಂದು ವಿಚಾರವನ್ನ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದಾಗಿದೆ. ಅದೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.